ग्रीन कैच. ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ, ಇವತ್ತು ಶುಕ್ರವಾರ, ಹಾಗಾಗಿ ವಾರ ಇತ್ತು, ಮನೇಲಿ ಪೂಜೆ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದು ದೇವರ ಸಾಮಗ್ರಿ ಎಲ್ಲ ತೊಳಿತಾ ಇದ್ದೀನಿ. ಶುಕ್ರವಾರದ ವೈಬೇ ಒಂಥರ ಇರುತ್ತೆ ಮನೆಯಲ್ಲಿ, ಪೂಜೆ ವಾರ ಪುನಸ್ಕಾರ ಅಂತ ಮಾಡಿದಾಗ. ಸೊ ಇವತ್ತು ನಾನು ಕೂಡ ಒಂದು 2 ವಾರ ಆಯಿತು. ವಾರದ ಟೈಮಲ್ಲಿ ಅಂದರೆ ಶುಕ್ರವಾರ ಪೂಜೆ ಮಾಡಬೇಕು ಅಂದ್ಕೊಂಡ್ರೆ ಶುಕ್ರವಾರನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸರಿ, ಇವತ್ತು ಶುಕ್ರವಾರ ಪೂಜೆ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಇನ್ನೇನು ಈ ವರ್ಷದ ಕೊನೆಯ ತಿಂಗಳಲ್ಲಿದ್ದೀವಿ, ಡಿಸೆಂಬರ್. ಈ ವರ್ಷನ ಮುಗಿಸಿ ಮುಂದಿನ ವರ್ಷಕ್ಕೆ ಕಾಲಿಡುವಂತಹ ಸಮಯ ಹತ್ರನೇ ಬಂದುಬಿಟ್ಟಿದೆ. ಕೆಲವೇ ದಿನಗಳಲ್ಲಿ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಒಂದರ ಹಳೆಯದನ್ನೆಲ್ಲ ಮರೆತು ಹೊಸ ದಿನಗಳನ್ನ ಶುರು ಮಾಡೋ ಒಂದು ಹೋಪ್ಸಲ್ಲಿ ನಾವು ನ್ಯೂ ಇಯರನ್ನು ಶುರು ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಏನೆಲ್ಲ ಲೈಫಲ್ಲಿ ಈಗ ಅಂದ್ಕೊಂಡು ಆಗ್ದಲೇ ಇರೋದಿದೆಯೋ ಅದನ್ನೆಲ್ಲ ಮುಂದಿನ ವರ್ಷ ಆಗೋ ಹಾಗೆ ಮಾಡು ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಪ್ರತಿದಿನ ಮಾಡ್ತಾನೆ ಇರ್ತೀವಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಮಾ ಅರ್ತ್ ಅವರ ಈ ಒಂದು ಸಾಫ್ಟ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಬಗ್ಗೆ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಇಂಡಿಯನ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂತಹ ಎಲ್ಲ ಶೇಡ್ಸ್ಗಳಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ. ಬೆಸ್ಟ್ ಏನಪ್ಪ ಅಂತಂದರೆ 12 ಅವರ್ಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ತುಂಬಾ ಕಂಫರ್ಟಬಲ್ ಫೀಲ್ ಆಗುತ್ತೆ. ನಾವು ಇದನ್ನು ಅಪ್ಲೈ ಮಾಡಿದ್ದೀವಿ ಅನ್ನೋ ಒಂದು ಫೀಲೇ ಗೊತ್ತಾಗೋದಿಲ್ಲ, ಅಷ್ಟು ಸಾಫ್ಟ್ ಆಗಿದೆ. ಮತ್ತು ಅಂತಂದರೆ ಲೈಟ್ ವೆಯ್ಟ್ ಆಗಿದೆ. ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ, 399 ರುಪೀಸ್. ಅದ್ರ ಜೊತೆಗೆ ಮೇಡ್ ಸೇಫ್ ಸರ್ಟಿಫೈಡ್, ನೀವು ಡೈಲಿ ಯೂಸ್ ಮಾಡಬಹುದು. ಯಾವುದೇ ರೀತಿಯಾದಂತಹ ಟಾಕ್ಸಿಕ್ ಇರೋದಿಲ್ಲ, ಅಂತಂದರೆ ಫ್ರೀ ಫ್ರಮ್ ಕೆಮಿಕಲ್ಸ್ ಅಂತಲೇ ಹೇಳ್ಬೋದು. ಅಂದರೆ ಎವ್ರಿಡೇ ಸೇಫಾಗಿ ನೀವು ಯೂಸ್ ಮಾಡ್ಬೋದು. ಈ ಒಂದು ಲಿಪ್ಸ್ಟಿಕ್ಕಲ್ಲಿ ಜೋಜೋಬಾ ಆಯಿಲ್ ಇರುತ್ತೆ. ಇದು ನಮ್ಮ ಸ್ಕಿನ್ನನ್ನು ಸ್ಮೂತ್ ಮತ್ತು ಸಾಫ್ಟ್ ಮಾಡುತ್ತೆ. ಜೊತೆಗೆ ವಿಟಮಿನ್ ಇ ಇರೋದ್ರಿಂದ ನಮ್ಮ ಲಿಪ್ಸನ್ನು ತುಂಬ ಚೆನ್ನಾಗಿ ಮಾಯಿಶ್ಚರ್ ಮಾಡುತ್ತೆ. ಸೊ ಈ ಲಿಪ್ಸ್ಗಳು ಬಂದುಬಿಟ್ಟು ಲಿಪ್ಸ್ಟಿಕ್ಕು ತುಂಬಾ ಲೈಟ್ ವೆಯ್ಟ್ ಮತ್ತು ತುಂಬ ವೆರಿ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ಲಿಪ್ಸ್ಟಿಕ್ಗಳೇನಾಗಿರುತ್ತೆ ಅಂತಂದರೆ ಸ್ಮರ್ಜ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಆಗಿರುತ್ತೆ. ನೀವು ಇಡೀ ದಿನ ಆರಾಮಾಗಿ ನೀವು ಒಂದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಬೋದು. ಇವಾಗ ಯಾವುದಾದ್ರೂ ಒಂದು ಫಂಕ್ಷನ್, ಪಾರ್ಟಿ ಆ ಥರ ಹೋದಾಗ ಯೂಸ್ ಮಾಡುವಂತಹ ಲಿಪ್ಸ್ಟಿಕ್ ಆಲ್ಮೋಸ್ಟ್ ಖಾಲಿಯಾಗಿರುತ್ತೆ ಲಿಪ್ಸಲ್ಲಿ. ಸೊ ಆ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರೋದಿಲ್ಲ. ತುಂಬಾ 12 ಅವರ್ಸ್ವರೆಗೂ ಲಾಂಗ್ ಲಾಸ್ಟಿಂಗ್ ಆಗಿ ಲಿಪ್ಸಲ್ಲಿ ಇರುತ್ತೆ. ಅದ್ರ ಜೊತೆಗೆ ಮಮಾ ಅರ್ತ್ ಅವರ ಕಾಜಲ್ ಕೂಡ ಇದೆ. ಸೊ ನೀವು ಅದನ್ನು ಕೂಡ ಬೈ ಮಾಡ್ಬೋದು. ಇದರೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಜೊತೆಗೆ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೈ ಮಾಡೋಂಗಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾದಲ್ಲಿ ಸಿಗುತ್ತೆ. ಹಾಗೆ ಇವಾಗ ನಿಯರ್ ಬೈ ಸ್ಟೋರ್ಗಳಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಜೊತೆಗೆ ನಾನು ಒಂದು ಕೂಪನ್ ಕೋಡನ್ನು ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಆ ಒಂದು ಕೂಪನ್ ಕೋಡನ್ನು ಯೂಸ್ ಮಾಡೋದ್ರಿಂದ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಬೆಸ್ಟ್ ಏನಪ್ಪ ಅಂತಂದರೆ ಮಮಾ ಅರ್ತ್ ಅವರ ವೆಬ್ಸೈಟಿಂದ ನೀವು ಬೈ ಮಾಡಿದ್ರೆ ಅವರು ಒಂದು ಪ್ಲ್ಯಾಂಟನ್ನು ನೆಡ್ತಾರೆ. 2025ಗೆ 1 ಮಿಲಿಯನ್ ಪ್ಲ್ಯಾಂಟ್ನ ನೆಡಬೇಕು ಅನ್ನೋದು ಅವರ ಒಂದು ಇಂಟೆನ್ಷನ್ ಆಗಿರುತ್ತೆ. ನೀವು ಬೈ ಮಾಡಿದ ಪ್ರತಿಯೊಂದು ಪ್ರಾಡಕ್ಟ್ಗೂ ಕೂಡ ಅವರು ಒಂದು ಪ್ಲಾಂಟನ್ನು ನೆಡ್ತಾರೆ. ಸೊ ಈ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ಈ ರೀತಿಯಾದಂಥ ಒಂದು ಒಳ್ಳೆಯ ಮ್ಯಾಟ್ ಲಿಪ್ಸ್ಟಿಕ್ ಬೇಕಂತಂದರೆ ಈ ಒಂದು ಕಲೆಕ್ಷನ್ನ ನೀವು ಟ್ರೈ ಮಾಡಬಹುದು. ಎಲ್ಲದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕೂಪನ್ ಕೋಡ್ ಯೂಸ್ ಮಾಡೋದನ್ನು ಮರಿಬೇಡಿ.
ಹಾಗೆ ಪ್ರಗತಿಗೆ ನಾನು ಇನ್ನೇನು ಡಿಸೆಂಬರ್ ಎಂಡಿಂಗ್ ಅಂತಂದರೆ ಸ್ಕೂಲ್ಗಳಲ್ಲೆಲ್ಲ ಸ್ಪೋರ್ಟ್ಸ್ ಡೇ ಆ್ಯನ್ಯುವಲ್ ಡೇ ಕೂಡ ಇರುತ್ತೆ. ಪ್ರಗತಿಗೆ ಆ್ಯನ್ಯುವಲ್ ಡೇಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಮೋಹಿನಿ ನಾಟ್ಯ ಅಂತ ಒಂದು ಬರುತ್ತೆ. ಸೊ ಅದಕ್ಕೆ ಸೇಮ್ ಆ ಒಂದು ಡ್ರೆಸ್ ಕೋಡ್ ಇರುತ್ತೆ ಡ್ಯಾನ್ಸ್ಗೆ. ಆ ಒಂದು ಡ್ರೆಸ್ಸನ್ನು ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಬೈ ಮಾಡೋಗಿದ್ರೆ ಬೈ ಮಾಡ್ಬೋದಿತ್ತು, ಬಟ್ ಅದು ಒಂದ್ಸರಿ ಯೂಸ್ ಆದಮೇಲೆ ಮತ್ತೆ ಯೂಸ್ ಆಗೋದಿಲ್ಲ. ಪ್ರೈಸ್ ಸ್ವಲ್ಪ ಹೈ ಇತ್ತು. ಸೊ ಹಾಗಾಗಿ ನಾನು ರೆಂಟಿಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬುಕ್ ಮಾಡಿ ಬರೋಣ ಅಂತ ಹೊರಟ್ವಿ. ಅದ್ರ ಜೊತೆಗೇ ಅಷ್ಟು ದೂರ ಹೋಗಿದ್ವಿ, ಕಮರ್ಷಿಯಲ್ ಸ್ಟ್ರೀಟ್ ಹತ್ರನೇ. ಸೊ ತುಂಬ ದಿನ ಆದಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದು. ಅಲ್ಲೇ ನಮಗೆ ಆನ್ ದ ವೇ ಈ ಒಂದು ಝೊಮ್ಯಾಟೊ ಡೆಲಿವರಿ ಕೆಲಸ ಮಾಡೋ ಇವರನ್ನು ನೋಡಿ ತುಂಬಾ ಖುಷಿ ಆಯಿತು. ಅವರು ಏನು ಸ್ಪೆಷಲ್ ಅಂತ ಹೇಳ್ತಾರಲ್ಲ ಆ ಥರ ಅವ್ರಿಗೆ ಹ್ಯಾಂಡಿಕ್ಯಾಪ್ ಅನಿಸುತ್ತೆ ಪಾಪ. ಆದ್ರೂ ಕೂಡ ಲೈಫಲ್ಲಿ ಒಂದು ಹೋಪ್ಸ್ ಇದೆ ನೋಡಿ, ನಾವು ಏನಾದರೂ ಮಾಡಬಹುದು, ಯಾಕೆ ಸುಮ್ಮನೆ ಕುತ್ಕೋಬೇಕು ಅಂತ. ಎಲ್ಲ ಚೆನ್ನಾಗಿರೋ ನಾವೇ ಒಂದ್ಸರಿ ಸೋತೋಗ್ತೀವಿ, ಸಾಕಾಯಿತು ಈ ಜೀವನ, ಸಾಕಾಯಿತು ಈ ಕೆಲಸ, ಇನ್ನು ಮುಂದೆ ಆಗಲ್ಲ, ಇಷ್ಟೇನಾ, ಇಷ್ಟು ಎಫರ್ಟ್ ಹಾಕಬೇಕು, ಇಷ್ಟು ಕಷ್ಟಪಡಬೇಕು ಅಂತ. ಬಟ್ ಅವರ ಆ ಥರ ವ್ಯಕ್ತಿಗಳನ್ನ ನೋಡಿದಾಗ ನಮ್ಮಲ್ಲಿ ಒಂದು 100% ಮೋಟಿವೇಟ್ ಸಿಗುತ್ತೆ, ನಾವಿನ್ನೂ ಏನಾದರೂ ಮಾಡಬಹುದು ಅಂತ. ಸೊ ಅಲ್ಲಿಂದ ನಾವು ಸೀದಾ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದ್ವಿ. ಇವಾಗ ಇನ್ನೇನು ಕ್ರಿಸ್ಮಸ್ ಹತ್ರ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಕಮರ್ಷಿಯಲ್ ಸ್ಟ್ರೀಟ್ ಫುಲ್ಲು ಲೈಟಿಂದ ಮಿಣ ಅಂತ ಮಿಂಚ್ತಾ ಇತ್ತು. ಹಾಗೆ ಪ್ರೀತಮ್ಗೆ ತುಂಬ ದಿನದಿಂದ ಯಾವುದಾದ್ರೂ ಒಂದು ಸಾಫ್ಟ್ ಆಯ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಂಡಿರಲಿಲ್ಲ. ಸರಿ ಅಲ್ಲೇ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು, ವಾಷಬಲ್ ಅಂತ ಹೇಳಿದ್ರು. ನನಗೆ ಯಾವ್ದು ತೊಗೋಬೇಕಂತಲೇ ಗೊತ್ತಾಗಲಿಲ್ಲ. ಈಗ ಆಲ್ರೆಡಿ ಒಂದು ಬೇರಿತ್ತು, ಸಣ್ಣ ಪುಟ್ಟ ಗೊಂಬೆಗಳಿದ್ದು, ಬಟ್ ಈ ಥರದ್ದು ಇರಲಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ಎಲಿಫೆಂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. वॉश भी कर सकते हैं तो सही है ना। चाय लेमन टी सर। ಕಮರ್ಷಿಯಲ್ ಸ್ಟ್ರೀಟ್ ಈ ಥರ ಏನಾದರೂ ನಾವು ಶಾಪಿಂಗ್ ಹೋಗ್ತೀವಿ ಅಂತಂದರೆ ಸ್ವಲ್ಪ ಟೈಮನ್ನು ಕೊಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ನಾವು ಓಡಾಡೋದಕ್ಕೆ ಸಮಯ ಸಾಲೋದಿಲ್ಲ, ಏನನ್ನು ತೊಗೊಳ್ಳೋದಕ್ಕೂ ಆಗೋದಿಲ್ಲ. ಜಾಸ್ತಿ ಏನು ಬೈ ಮಾಡೋ ಅಂಥದ್ದು ಇದ್ದಿದ್ದಿಲ್ಲ. ಪ್ರಗತಿಗೆ ಡ್ರೆಸ್ ಬುಕ್ ಮಾಡಿದ್ವಿ, ಸಣ್ಣ ಪುಟ್ಟ ವಸ್ತುಗಳು ಬೇಕಾಗಿತ್ತು. ಹಾಗೆ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ವಲ್ಲ ಅಂತ ಓಡಾಡ್ಕೊಂಡು ಬಂದ್ವಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಸ್ಯಾಟರ್ಡೇ ವ್ಲಾಗ್ ಇದು. ಬೆಳಗ್ಗೆ ಎದ್ದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ಕೂಲ್ ಇಲ್ದಲ್ಲೇ ಇರೋ ರೀಸನ್ ಸ್ವಲ್ಪ ತಡ ಆಯಿತು. ಹಾಗಾಗಿ ನಾನಿವತ್ತು ಕ್ವಿಕ್ಕಾಗಿ ಮಶ್ರೂಮ್ ಇತ್ತು, ಮಶ್ರೂಮ್ ಆಮ್ಲೆಟ್ ಮಾಡಿಬಿಟ್ಟು ಬ್ರೆಡ್ ಜಾಮ್, ನಾನೇ ಮಾಡಿರೋಂತಹ ಹೋಮ್ ಮೇಡ್ ಜಾಮ್ ಇತ್ತು. ಓಕೆ, ಅದ್ರ ಜೊತೆಗೆ ಮಲ್ಟಿಗ್ರೇನ್ ಬ್ರೆಡ್ಡನ್ನು ತರಿಸಿದ್ದೆ. ಸೊ ಇದಿಷ್ಟು ಇವತ್ತಿನ ಬ್ರೇಕ್ಫಾಸ್ಟ್. ಮಶ್ರೂಮನ್ನು ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಇದು ನೈಟೇ ತರಿಸಿರೋದ್ರಿಂದ ಸ್ವಲ್ಪ ಡಲ್ ಅನಿಸ್ತಾ ಇದೆ. ಆವಾಗಲೇ ತೊಗೊಂಡು ಬಂದರೆ ಇನ್ನೂ ಫ್ರೆಶ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ಮಶ್ರೂಮ್ ಮೇಲಿರುವಂತಹ ಸಿಪ್ಪೆಯ ಎಕ್ಸ್ಟ್ರಾ ಪಾರ್ಟ್ಸ್ ಏನಿತ್ತಲ್ಲ ಅದನ್ನು ನಾನು ನಿಧಾನ ಆದರೂ ಪರವಾಗಿಲ್ಲ ತೆಗೆದುಬಿಟ್ಟು ಅದಾದಮೇಲೆ ಅದನ್ನು ಕ್ಲೀನ್ ಮಾಡ್ತೀನಿ. ಕೆಲವೊಂದು ಸರಿ ತುಂಬ ಫ್ರೆಶ್ ಆಗಿ ಬರುತ್ತಲ್ಲ, ಆ ಮಶ್ರೂಮಲ್ಲಿ ಈ ಥರ ನಾವು ಸ್ಕಿನ್ ತೆಗೆಯೋದಕ್ಕಾಗೋದಿಲ್ಲ, ಅದು ತುಂಬ ಫ್ರೆಶ್ ಆಗಿರುತ್ತೆ. ಸ್ವಲ್ಪ ದಿನ ಆದರೆ ಅದು ಈ ಥರ ನಾವು ಮೇಲ್ಗಡೆ ಲೇಯರನ್ನು ತೆಗಿಬೋದು. 2 days 3 days ಆಗಿದ್ದರೆ, ಫ್ರೆಶ್ ಆಗಿ ಬಂದು 3 days ಆಗಿದ್ದರೆ ಈ ಥರ ತೆಗೆದುಬಿಟ್ಟೆ ಕಟ್ ಮಾಡಬೇಕು.
ತುಂಬಾ ಈಸಿ ಆಗುತ್ತೆ, ಸ್ವಲ್ಪ ಟಮ್ಮಿ ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇವಾಗ ನಾನು ಚಾಪ್ ಮಾಡಿಟ್ಟಿದ್ದಂಥ ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ರಾ ಮಶ್ರೂಮ್ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಆಮ್ಲೆಟ್ ಜೊತೆಗೆ ಅದು ಬಾಯ್ಲ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಮಶ್ರೂಮ್ಗೆ ಸ್ವಲ್ಪ ಉಪ್ಪು ಪೆಪ್ಪರ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಮಶ್ರೂಮ್ ಸ್ವಲ್ಪ ಹಸಿ ವಾಸನೆ ನೀರು ಎಲ್ಲ ಕಮ್ಮಿ ಆದಮೇಲೆ ಅದನ್ನು ಆಮ್ಲೆಟ್ಗೆ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಆಮ್ಲೆಟ್ಗೆ ನಾರ್ಮಲ್ ಆಗಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮಾತ್ರನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಷ್ಟೇ ನಾನು ನಾರ್ಮಲ್ ಆಮ್ಲೆಟ್ ಮಾಡೋದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಆಮ್ಲೆಟಿಗೆ ಹಾಕೋತೀನಿ ಫಸ್ಟು. ಮೊಟ್ಟೆ ಯಾವಾಗಲೂ ಚೆಕ್ ಮಾಡಿ ಹಾಕೋದು ಬೆಸ್ಟ್, ಬಟ್ ಇದು ನಮಗೆ ಗೊತ್ತಿರೋದ್ರಿಂದ ಫ್ರೆಶ್ ಆಗಿ ನಾವು ತರಿಸ್ಕೋತೀವಿ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಮಶ್ರೂಮ್ ಆಮ್ಲೆಟ್ ಮಾಡೋದು ತುಂಬಾ ಈಸಿ. ಮೊದಲಿಗೆ ನಾವು ಆಮ್ಲೆಟಿಗೆ ಹೇಗೆ ರೆಡಿ ಮಾಡ್ಕೋತೀವೋ ಹಾಗೆ ರೆಡಿ ಮಾಡಿಬಿಟ್ಟು ಆಮ್ಲೆಟ್ ಹಾಕಿ, ಈಗ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ವಲ್ಲ ಮಶ್ರೂಮ್ನ, ಅದ್ರ ಮೇಲೆ ಹಾಕ್ಕೊಂಡ್ರೆ ಮಶ್ರೂಮ್ ಆಮ್ಲೆಟ್ ರೆಡಿ ಆಗುತ್ತೆ. ಇದೇ ರೀತಿ ನಾವು ಏನು ಬೋನ್ಲೆಸ್ ಚಿಕನ್ನ ಮೊದಲಿಗೆ ರೋಸ್ಟ್ ಮಾಡಿ ಅದೇ ಥರ ಚಿಕನ್ ಆಮ್ಲೆಟ್ ಕೂಡ ಮಾಡ್ಕೋಬಹುದು. ಹೇಗೆ ಬೇಕೋ ಹಾಗೆ ವೆರೈಟಿ ಆಮ್ಲೆಟ್ಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ತುಂಬಾ ಸಿಂಪಲ್ ಆಗಿತ್ತು. ಯಾಕೆ ಅಂತಂದರೆ ಆಫ್ಟರ್ನೂನ್ ಬೇಗನೆ ನಾನು ಲಂಚ್ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಎದ್ದಿದ್ದು ಸ್ವಲ್ಪ ತಡ ಆಯ್ತಲ್ಲ, ಹಾಗಾಗಿ ನಾನು ಸಿಂಪಲ್ಲಾಗಿ ಇವತ್ತಿನ ಬ್ರೇಕ್ಫಾಸ್ಟನ್ನು ಮಾಡಿದ್ದೀನಿ. ಇಲ್ಲಿ ಮಲ್ಟಿಗ್ರೇನ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿದಂತಹ ಆ್ಯಪಲ್ ಜಾಮನ್ನು ಹಾಕೋತಾ ಇದ್ದೀನಿ. ಆ್ಯಪಲ್ ಜಾಮ್ ರೆಸಿಪಿ ಬೇಕಂತಂದರೆ ಪ್ರೀವಿಯಸ್ ವಿಡಿಯೋನ ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟೆಡ್ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗೆ ಹಾಲು, ಆಮ್ಲೆಟು ಮತ್ತು ಬ್ರೆಡ್ಡನ್ನು ಕೊಟ್ಟೆ. ನಮಗೆ ಸ್ವಲ್ಪ ಟೀ ಮಾಡ್ಕೊಂಡಿದ್ದೀನಿ. ತುಂಬಾ ಅಪರೂಪ ಅಂತ ಹೇಳ್ಬೋದು ಫ್ಯಾಮಿಲಿಯಲ್ಲಿ ಮಕ್ಕಳು ನಾವೆಲ್ಲ ಒಮ್ಮೆಲೆ ಟಿಫನ್ ಮಾಡೋದು. ಪ್ರಗತಿ ಬೇಗನೆ ಸ್ಕೂಲಿಗೆ ಹೋಗ್ತಾರೆ 6 o'clock. ಅದಾದಮೇಲೆ ನನ್ನ ಹಸ್ಬೆಂಡ್ 8 o'clockಗೆಲ್ಲ ಶಾಪಿಗೆ ಹೋಗ್ತಾರೆ. ಇನ್ನೂ ಉಳಿಯೋದು ನಾನು ನನ್ನ ಮಗ ಅಷ್ಟೇ. ಸೊ ಹಾಗಾಗಿ ಸ್ಯಾಟರ್ಡೆ ಸಂಡೇನಾದರೂ ನಾವು ಒಟ್ಟಿಗೆ ಊಟ ಮಾಡೋದು, ಟೀ ಕಾಫಿ ಕುಡಿಯೋದನ್ನು ಮಾಡ್ತೀವಿ. ಬ್ರೇಕ್ಫಾಸ್ಟ್ ಆಗಿ ಫ್ರೆಶ್ ಅಪ್ ಆಗಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ. ನಾನು ಇವತ್ತು ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ನಾನ್ ವೆಜ್ ಮಾಡಿ, ಕಾರ್ತಿಕ ಅಂತ. ಅದಕ್ಕೂ ಮುಂಚೆಗೂ ಕೂಡ ನಾವು ಅಷ್ಟೇ 1.5 ತಿಂಗಳು 2 ತಿಂಗಳೇ ಆಗಿದೆ ಅಂತ ಅನ್ಕೋಬೋದು ನಾನ್ ವೆಜ್ ಮಾಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ತುಂಬ ದಿನ ಆದಮೇಲೆ ತಿಂತಾಯಿದ್ದೀವಲ್ಲ, ಅದಕ್ಕೆ ಮಾಡೋಣ ಏನಾದರೂ ಸ್ಪೆಷಲಾಗಿ ಅಂತ ಹೇಳಿಬಿಟ್ಟು ಫ್ರಾನ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಜೊತೆಗೆ ಫಿಶ್ ಫ್ರೈ ಮಾಡ್ಕೋತಾ ಇದ್ದೀನಿ, ತವಾ ಫ್ರೈ ಥರ. ಇಲ್ಲಿ ಫಿಶ್ನ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ಕೊಂಡಿದ್ದೀನಿ. 1 ಅರ್ಧ ನಿಂಬೆ ಹಣ್ಣು, ಹಾಗೆ ಕೊನೆಯಲ್ಲಿ ಚಾಟ್ ಮಸಾಲ ನಿಮ್ಗೆ ಆಪ್ಷನಲ್ ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಅದು ಫಿಶ್ ಸ್ವಲ್ಪ ಹುಳಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಕೂಡ ಆಪ್ಷನಲ್, ಬೇಕಂದರೆ ಹಾಕ್ಕೋಬಹುದು. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೋಟಿಂಗಿ ಅಂತ ಹೇಳ್ಬಿಟ್ಟು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು, ಜಾಸ್ತಿ ನೀರು ಬೇಡ, ಬ್ಯಾಟರ್ ಕರೆಕ್ಟಾಗಿ ಫಿಶ್ಗೆ ಕಚ್ಕೊಳ್ಳೋ ಥರ ಅಂತಂದರೆ ಸ್ವಲ್ಪ ನೀಟಾಗಿ ಬ್ಯಾಟರ್ ಎಲ್ಲ ಅಂಟ್ಕೊಳ್ಳೋ ಥರ ರೆಡಿ ಮಾಡಿಕೊಂಡ್ರೆ ಫಿಶ್ ಫ್ರೈಗೆ ರೆಡಿ ಆಗುತ್ತೆ. ಸೊ ಇದನ್ನು ನಾನು 1 hour ಫ್ರಿಜ್ಜಲ್ಲಿ ಇಡ್ತೀನಿ, ಸ್ವಲ್ಪ ಮ್ಯಾರಿನೇಟ್ ಆಗಲಿ. ಫಿಶ್ಗೆ ಉಪ್ಪು ಖಾರ ಹುಳಿ ಹಿಡಿಯೋದು ತುಂಬಾ ಲೇಟ್ ಆಗುತ್ತೆ. ಸೊ ಹಾಗಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ.
ನೆಕ್ಸ್ಟು ನಾನು ಪ್ರಾನ್ಸ್ ಬಿರಿಯಾನಿ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಫ್ರೆಶ್ಶಾಗಿ ಮಾಡಿದ್ರೆ ಬಿರಿಯಾನಿಗೆ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದಕ್ಕಾಗಲ್ಲ, ಸೊ ಹಾಗಾಗಿ ಅವಾಗವಾಗ ಡೈನಿಂಗ್ ಟೇಬಲ್ ಮೇಲೆ ಕೆಲಸ ಮಾಡ್ಕೋತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ರುಬ್ಬಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಇಲ್ಲ ತರಿಯಾಗಿ ರುಬ್ಕೋತೀನಿ ಅಂದರೆ ಹಾಗೂ ಮಾಡ್ಕೋಬೋದು. ಇದಕ್ಕೆ ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿ ಹಾಕಿ ರುಬ್ಕೊಂಡ್ರೂ ಕೂಡ ಆಗುತ್ತೆ. ನಾನು ಹಸಿರು ಮೆಣಸಿನ್ಕಾಯಿ ಹಾಗೆ ಹಾಕ್ತಾಯಿದ್ದೀನಿ, ಹಾಗಾಗಿ ರುಬ್ಬಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿ ರೆಡಿ ಆಯಿತು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ. ಇವತ್ತಿನ ಬಿರಿಯಾನಿಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ತುರಿ ಪೇಸ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿರೋದು. ನಾನಿಲ್ಲಿ ಮಾಡ್ತಾ ಇರೋದು ಪ್ರಾನ್ಸ್ ಬಿರಿಯಾನಿ. ಇದನ್ನು ಮಾಡೋದಕ್ಕೆ ಸ್ವಲ್ಪ ಮೊದಲಿಗೆ ಡೈರೆಕ್ಟಾಗಿ ನಾವು ಬಿರಿಯಾನಿಗೆ ಪ್ರಾನ್ಸ್ ಹಾಕೋದ್ರಿಂದ ಅದ್ರ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಲ್ಲ, ಡೈರೆಕ್ಟಾಗಿ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಕಿ ನೀರು ಸಪ್ರೇಟ್ ಆಗೋ ತನಕ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದರಿಂದ ರಾ ಸ್ಮೆಲ್ ಏನಿದೆ ಅದು ಹೋಗುತ್ತೆ. ಬಿರಿಯಾನಿಯಲ್ಲಿ ನಮಗೆ ಒಂಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟು ರುಚಿ ಬರೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು ಒಂದೇ ಒಂದು ಡ್ರಾಪ್ ಆಯಿಲ್ ಕೂಡ ಹಾಕಿಲ್ಲ, ನೀರು ಕೂಡ ಹಾಕಿಲ್ಲ, ಅದರಲ್ಲೇ ಇಷ್ಟು ನೀರು ಬಿಟ್ಕೊಂಡಿದೆ. ಇವತ್ತು ನಾನು ಬಿರಿಯಾನಿಗೆ ಜೀರಾ ರೈಸನ್ನೇ ಉಪಯೋಗಿಸ್ತಾ ಇದ್ದೀನಿ. ಜೀರಾ ರೈಸಿಂದ ಬಿರಿಯಾನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಅದರ ಬಗ್ಗೆ ನೀರನ್ನು ಹಾಕೋ ಒಂದು ಕ್ವಾಂಟಿಟಿ ಹೇಗೆ ಅಂತ ಅಂದರೆ 1 ಗ್ಲಾಸ್ ಅಕ್ಕಿ ಹಾಕಿದ್ರೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕರೆಕ್ಟಾಗಿ ನಾನು 2.5 ಗ್ಲಾಸಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. 2 ಟೈಮಿಗೆ ಮಾಡ್ತಾ ಇರೋದ್ರಿಂದ ಸೊ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೋಬೋದು. ಅದಕ್ಕೂ ಮುಂಚೆಗೆ ನಾನು ಅಕ್ಕಿಯನ್ನು ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಬಿರಿಯಾನಿಗೆ ಒಗ್ಗರಣೆ ಹಾಕೋಷ್ಟರೊಳಗೆ ಅಕ್ಕಿ ನೆಂದಿರುತ್ತೆ. ಬಿರಿಯಾನಿ ಪೌಡರ್ಗೆ ಈ ರೀತಿ ಮಿಕ್ಸ್ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಇರುತ್ತೆ. ಸೋಂಪು ಇರುತ್ತೆ, ಜೀರಿಗೆ, ಏಲಕ್ಕಿ, ಲವಂಗ, ಕಲ್ಲು, ಪಲಾವ್ ಎಲೆ, ಚಕ್ಕೆ, ಸ್ಟಾರ್ ಹೂ, ಬಿರಿಯಾನಿ ಎಲೆ, ಸೊ ಈ ಥರ ಎಲ್ಲ ಇರುತ್ತೆ. ನಿಮಗೆ ಏನು ಬೇಕೋ ಅದು ಜಾಕಾಯಿದು ಹೂ ಇರುತ್ತೆ. ಸೊ ಇದರಿಂದ ಕಂಪ್ಲೀಟಾಗಿ ನಿಮಗೆ ಆ ಪ್ಯಾಕೆಟಲ್ಲೇ ಸಿಕ್ಬಿಡುತ್ತೆ. ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೊಂದು 3-4 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಾನೇ ರುಬ್ಬಿಟ್ಟಿದ್ನಲ್ಲ ಅದು. ಇದಕ್ಕೆ ಒಂದು 2 ಹಸಿರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅದು ಖಾರಕ್ಕೆ ತಕ್ಕನಾಗಿ ನೀವು ಜಾಸ್ತಿ ಕಮ್ಮಿ ಮಾಡ್ಕೋಬಹುದು. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಪುದೀನ ಹಾಕೋತಾ ಇದ್ದೀನಿ. ಎರಡೂ ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದೇ ಬಿರಿಯಾನಿಗೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕೋಬೋದು. ಗರಂ ಮಸಾಲ ಹಾಕಿ ನಾನು ಇವಾಗ ಫ್ರೈ ಮಾಡಿಟ್ಟಿದ್ದಂತಹ ಪ್ರಾನ್ಸನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ರುಬ್ಬಿಟ್ಟಿದ್ದಂಥ ತೆಂಗಿನಕಾಯಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ತೆಂಗಿನಕಾಯಿ, ಸ್ವಲ್ಪ ಧನಿಯಾ, ಸ್ವಲ್ಪ ಗಸಗಸೆ ಹಾಕಿ ರುಬ್ಬಿಟ್ಟಿದೆ. ಆ ಮಸಾಲ ಹಾಕೋತಾ ಇದ್ದೀನಿ. ಇವತ್ತು ನಾನು ಬಿರಿಯಾನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇದು ನಾರ್ಮಲಾಗಿ ಚಿಕನ್ ಬಿರಿಯಾನಿ ಮಾಡಬೇಕಾದ್ರೆ ಈ ರೀತಿ ಮಾಡಲ್ಲ. ಸೊ ಮಸಾಲ ರೆಡಿ ಆಗಿದೆ. ಇವಾಗ ನೆನೆಸಿಟ್ಟಿರೋ ಅಕ್ಕಿಯನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ.
ನಾನ್ ವೆಜ್ ಅಂತ ಅಂದರೆ ಸ್ವಲ್ಪ ಸಲಾಡ್ ಇದ್ರೇ ಚೆಂದ. ಅದಕ್ಕೆ ಸೌತೆಕಾಯಿಯನ್ನು ನಾನು ಕಟ್ ಮಾಡಿ ಇಡ್ತಾ ಇದ್ದೀನಿ. ಅದರ ಸಿಪ್ಪೆನೆಲ್ಲ ತೆಗೆದುಬಿಟ್ಟು, ಪ್ರತಿ ಸಲ ನಾನು ಆ್ಯಪಲ್ದಾಗಲಿ ಸೌತೆಕಾಯ್ದಾಗಲಿ ಸಿಪ್ಪೆಯನ್ನು ತೆಗಿತಾ ಇರಲಿಲ್ಲ. ಬಟ್ ಈ ನಡುವೆ ಅದು ಅಷ್ಟು ನನಗೆ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಮೇಲೆ ಕೆಮಿಕಲ್ ಸ್ಪ್ರೇ ಆಗಿರುತ್ತೆ ಮತ್ತು ಆ ಥರ. ಸೊ ಹಾಗಾಗಿ ನಾನು ಯಾವುದೇ ಇದನ್ನು ಸಿಪ್ಪೆ ತೆಗೆದುಬಿಟ್ಟೇ ತಿಂತಾ ಇರೋದು. ಆ್ಯಪಲ್ ಆಗಿರಲಿ ಸೌತೆಕಾಯಿ ಆಗಿರಲಿ ಅದೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ಫಿಶ್ ಮ್ಯಾರಿನೇಟ್ ಆಗಿದೆ. ಇವಾಗ ಡೀಪ್ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾವು ಏನು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ನಿಮಗೆ ಇನ್ನೂ ಜಾಸ್ತಿ ಕ್ರಿಸ್ಪಿ ಬೇಕಂತ ಅಂದರೆ ಎಣ್ಣೆಯಲ್ಲಿ ಹಾಕಿ ತೆಗೆದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಹೊರಗಡೆ ಥರನೇ ಕ್ರಿಸ್ಪಿಯಾಗಿರುತ್ತೆ. ಇಲ್ಲಿ ತುಂಬ ರುಚಿಯಾಗಿ ಸಖತ್ತಾಗಿದೆ ಫಿಶ್ ಫ್ರೈ. ಅದರ ಜೊತೆಗೆ ಬಿರಿಯಾನಿ ಕೂಡ ಚೆನ್ನಾಗಾಗಿದೆ. ನೀರಿನ ಹದ ಕೂಡ ಕರೆಕ್ಟಾಗಿತ್ತು. ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ನಿಮಗೇನಾದರೂ ಸೀ ಫುಡ್ ಇಷ್ಟ ಅಂತ ಅಂದರೆ ಈ ಥರ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಬಿರಿಯಾನಿ, ಮತ್ತು ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿತ್ತು. ಸೊ ನಮ್ಮ ಒಂದು ಸ್ಪೆಷಲ್ ಲಂಚ್ ರೆಡಿ ಆಯಿತು. ಡಿನ್ನರ್ಗೆ ಕೂಡ ಇದೇ ಆಗಿಬಿಡುತ್ತೆ. ಸೊ ಸ್ಪೆಷಲಾಗಿ ಮಾಡೋವಂಥದ್ದು ಏನೂ ಇಲ್ಲ. ಬಿರಿಯಾನಿ ಜೊತೆಗೆ ಫಿಶ್ ಫ್ರೈ ಹಾಗೆ ಸಲಾಡ್ ಇಷ್ಟೇ, ಸಿಂಪಲ್ಲಾಗಿತ್ತು. ತುಂಬ ದಿನ ಆದಮೇಲೆ ನಾನ್ ವೆಜ್ ತಿಂತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡಿದ್ದು. ಹೆವಿಯಾಗಿ ಮಾಡಿದರೆ ಕೂಡ ಇಷ್ಟ ಆಗೋದಿಲ್ಲ ನಾನ್ ವೆಜ್. ಲೈಟಾಗಿದ್ದಷ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮತ್ತೆ ಮಧ್ಯಾಹ್ನ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.